ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗಾಳಿಯ ವೇಗಕ್ಕೆ ಬೆಂಕಿ ಹೆಚ್ಚುತ್ತಿದ್ದು ಇನ್ನಷ್ಟು ಪ್ರದೇಶಕ್ಕೆ ಬೆಂಕಿ ಹಬ್ಬುತ್ತಿದೆ. ಕಾಡ್ಗಿಚ್ಚು ನಿಯಂತ್ರಿಸಲು ಅರಣ್ಯ ಇಲಾಖೆ, ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. 4 ದಿನಗಳ ಹಿಂದೆ ಚಾರ್ಮಡಿ ಘಾಟಿಯ ಬಿದಿರುತಳ ಗ್ರಾಮದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬೆಂಕಿ ಹೇಗೆ ಹತ್ತಿದೆ ಎಂಬುದರ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಿಲ್ಲ. ಬೇಸಿಗೆ ಆರಂಭವಾಗ್ತಾ ಇರುವ ಕಾರಣ ಹುಲ್ಲುಗಾವಲು ಬಹುತೇಕ ಒಣಗಿ ನಿಂತಿವೆ. ಅರಣ್ಯದ ಎಲೆಗಳು ಚಳಿಗೆ ಉದುರಿ ಬಿದ್ದಿರೋದ್ರಿಂದ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇದ್ದು ಅರಣ್ಯ ಇಲಾಖೆ ಬೆಂಕಿ ನಂದಿಸಲು ಹರಸಾಹಸ ಪಡ್ತಾ ಇದೆ. ಬರೋಬ್ಬರಿ 500 ಎಕರೆ ಅರಣ್ಯ ನಾಶವಾಗಿದೆ ಎಂದು ಅಂದಾಜಿಸಲಾಗಿದೆ. हाँ सर आ गुड्ड कवर ಆಗ್ತಾ ಉಂಟು. हाँ सर आ गुड्ड कवर ಆಗ್ತಾ ಉಂಟು. ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಚಾರ್ಮಡಿ ಘಾಟ್. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗಾಳಿಯ ವೇಗಕ್ಕೆ ಬೆಂಕಿ ಹೆಚ್ಚಾಗ್ತಾ ಇದ್ದು ಇನ್ನಷ್ಟು ಪ್ರದೇಶಕ್ಕೆ ಬೆಂಕಿ ಹಬ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಸ್ಥಳದಲ್ಲಿ ಅರಣ್ಯ ಇಲಾಖೆಯವರು ಬೀಡು ಬಿಟ್ಟು ಬೆಂಕಿಯನ್ನ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಕಾಡ್ಗಿಚ್ಚು ನಿಯಂತ್ರಿಸಲು ಅರಣ್ಯ ಇಲಾಖೆ ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. 4 ದಿನಗಳ ಹಿಂದೆ ಚಾರ್ಮಡಿ ಘಾಟಿಯ ಬಿದಿರುತಳ ಗ್ರಾಮದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬೆಂಕಿ ಹೇಗೆ ಹತ್ತಿದೆ ಎಂಬುದರ ಬಗ್ಗೆ ಖಚಿತವಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ಬೇಸಿಗೆ ಆರಂಭವಾಗ್ತಾ ಇರುವಂತಹ ಕಾರಣ ಹುಲ್ಲುಗಾವಲು ಬಹುತೇಕ ಒಣಗಿ ನಿಂತಿವೆ. ಅರಣ್ಯದ ಎಲೆಗಳು ಚಳಿಗೆ ಉದುರಿ ಬಿದ್ದಿರೋದ್ರಿಂದ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಬೆಂಕಿ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ಅರಣ್ಯ ಇಲಾಖೆಯವರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ದಳದವರು ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಈ ಒಂದು ಬೆಂಕಿ ಹತ್ತಿರುವಂತಹ ಪ್ರದೇಶ ಬರೋಬ್ಬರಿ 500 ಎಕರೆ ಅರಣ್ಯ ನಾಶವಾಗಿದೆ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. ಗುಡ್ಡ ಕವರ್ ಆಗ್ತಾ ಉಂಟು. ಶಿವಮೊಗ್ಗದ